ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋವಿತಾ ಡಿಸೈನರ್ಸ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಿಮಗೆ ಆರಿ ವರ್ಕಲ್ಲಿ ಮ್ಯಾಜಿಕ್ ಚೈನ್ ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ. ನನ್ನ ಚಾನಲಲ್ಲಿ ಫ್ರೀ ಆರಿ ಎಂಬ್ರಾಯ್ಡ್ರಿ ಕ್ಲಾಸಸ್ನ ಕೊಡ್ತಾ ಇರ್ತೀನಿ, ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ವರೆಗೂ. ಆಸಕ್ತಿ ಇದ್ದವರು ಕಲಿಬೋದು. ಆಲ್ರೆಡಿ ಬೇಸಿಕ್ಕು ಕೊನೆ ಹಂತದಲ್ಲಿ ಇದೆ, ಕಲೀರಿ. ಇನ್ನು ನೆಕ್ಸ್ಟ್ ಅಡ್ವಾನ್ಸ್ ಕ್ಲಾಸು ಸ್ಟಾರ್ಟ್ ಆಗುತ್ತೆ. ಓಕೆ, ವಿಡಿಯೋನ ಕೊನೆವರೆಗೂ ನೋಡಿ, ಯಾವೊಂದು ಟಿಪ್ಸನ್ನು ಮಿಸ್ ಮಾಡ್ಕೋಬೇಡಿ. ಈ ಚೈನ್ ಸ್ಟಿಚ್ ಹೇಗಿರುತ್ತೆ ಅಂದರೆ, ನಾನು ಫ್ರೇಮಿನ ಕೆಳಗಡೆ ಕೂಡ ಹೇಗೆ ಹಾಕಬೇಕು ಅನ್ನೋದನ್ನು ತೋರಿಸ್ಬೇಕಾಗತ್ತೆ. ಅದಕ್ಕೋಸ್ಕರ ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ತುಂಬಾ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡದೆ ಮಾತ್ರ ಹೋಗಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಈ ಥರ 2 ಕಲ್ಲರು ಥ್ರೆಡ್ಡನ್ನು ತೊಗೊಳ್ತಾ ಇದ್ದೀನಿ. ಸಿಲ್ಕ್ ಥ್ರೆಡ್ಡು. ನಾನು ಸಿಲ್ಕ್ ಥ್ರೆಡ್ಡಲ್ಲಿ 2 ಕಲ್ಲರು 2 ಎಳೆ, ಅಂದರೆ ಗ್ರೀನಲ್ಲಿ 2 ಎಳೆ, ಹಾಗೆ ಪಿಂಕಲ್ಲಿ 2 ಎಳೆ, ಅಂದರೆ 4 ಎಳೆ ಥ್ರೆಡ್ಡನ್ನು ತೊಗೊಳ್ತಾ ಇದ್ದೀನಿ. ಅದನ್ನು ಈ ಥರ ನಾಟ್ ಹಾಕ್ಕೊಳ್ಳಿ. ಕೊನೆಯಲ್ಲಿ ನೋಡಿ, 4 ಎಳೆ ದಾರ ತೊಗೊಂಡಿದ್ದೀನಿ 2 ಕಲ್ಲರಲ್ಲಿ, ಒಂದೊಂದು ಕಲ್ಲರು 2 ಎಳೆಯಲ್ಲಿ. ಈ ಥರ ನಾಟ್ ಹಾಕ್ಕೊಂಡು ಈ ಥರ ದಾರ ಉಳ್ಕೊಂಡ್ರೆ ಸ್ವಲ್ಪ ಟ್ರಿಮ್ ಮಾಡ್ಕೊಳ್ಳಿ, ಯಾಕೆಂದರೆ ನೀವು ಚೈನ್ ಮೇಲೆ ತಗೊಳ್ಳುವಾಗ ಇದು ಸಿಕ್ಕಾಕೊಂಡ್ಬಿಡುತ್ತೆ. ನೋಡಿ, 2 ಕಲ್ಲರನ್ನು ಸಪ್ರೇಟ್ ಮಾಡಿಕೊಂಡು ಹೀಗೆ ಹಿಡ್ಕೊಳ್ಳಿ. ನಾಟ್ ಹಾಕಿದ್ದೀರಿ ನೋಡಿ, ಅದು ಬೆರಳ ಹತ್ರ ಬರುತ್ತೆ. ಯಾವ ಕಲ್ಲರ್ ಮೇಲೆ ತಗೋಬೇಕಂತ ಇರುತ್ತೆ ನಿಮಗೆ, ಆ ಕಲ್ಲರನ್ನು ಈ ಥರ ಮೇಲ್ಭಾಗಕ್ಕೆ ಬರೋ ಹಾಗೆ ಹಿಡ್ಕೋಬೇಕು. ಈ ಥರ ನೀಡಲಲ್ಲಿ ಮೇಲಕ್ಕೆ ತಗೊಳ್ತೀರಲ್ವ, ತಗೊಂಡ ನಂತರ ನೀವು ಹೇಗೆ ಬ್ಯಾಲೆನ್ಸ್ ಮಾಡಬೇಕಂತ ಈಗ ಒಂದು ಸತಿ ತೋರಿಸ್ತೀನಿ, ಮತ್ತು ಫ್ರೇಮಿನ ಕೆಳಗಡೆ ಬರುವಾಗ ಒಂದು ಸತಿ ತೋರಿಸ್ತೀನಿ. ನೋಡಿ, ಈಗ ಮೇಲೆ ಒಂದು ಕಲರನ್ನು ತಗೊಂಡ ನಂತರ ಆ ನಾಟ್ ಹಾಕಿರೋದು ಬಟ್ಟೆಗೆ ಬರೋ ಹಾಗೆ ಕರೆಕ್ಟ್ ಅಡ್ಜಸ್ಟ್ ಮಾಡ್ಕೋಬೇಕು. ಓಕೆ, ಅಡ್ಜಸ್ಟ್ ಮಾಡಿಕೊಂಡಾಗ ಈಗ ತೋರು ಬೆರಳಿದೆ ನೋಡಿ, ಈ ತೋರು ಬೆರಳನ್ನು ಆ 4 ದಾರ, ಅಂದರೆ ಆ ಕಡೆ ಸಪ್ರೇಟ್ ಕಲರು, ಈ ಕಡೆ ಸಪ್ರೇಟ್ ಕಲರು, ಮಿಡ್ಲಲ್ಲಿ ನೋಡಿ ನಾನು ಹಾಕಿದ್ದೀನಲ್ಲ, ಹಾಗೆ ಮಿಡ್ಲಲ್ಲಿ ಹಿಡ್ಕೋಬೇಕಾಗತ್ತೆ. ನೋಡಿ, ಹಾಗೆ ಇಟ್ಕೊಂಡು ಈ ಹೆಬ್ಬೆರಳಿಂದ ನೀವು ನೀಡಲಿಗೆ ಕೊಡಬೇಕು. ಆ ಕಡೆಯಿಂದ ಒಂದು ಕಲರು ಕೊಟ್ಟು, ಅದಾದ ನಂತರ ನೆಕ್ಸ್ಟ್ ಚೈನಿಗೆ ಈ ಕಲರು ಕೊಡಬೇಕು. ಈ ಥರ ಹೆಬ್ಬೆರಳಲ್ಲಿ ನೀವು ನೀಡಲ್ಲಿನ ತುದಿಯಲ್ಲಿ ಕೊಡಬೇಕಾಗತ್ತೆ. ಓಕೆ, ನೋಡಿ, ಈಗ ನಾನು ಜಸ್ಟ್ ಮೇಲ್ಗಡೆ ಹಾಕಿ ತೋರಿಸ್ತೀನಿ, ಆಮೇಲೆ ಕೆಳಗಡೆ ತೋರಿಸ್ತೀನಿ. ಈಗ ಮೇಲ್ಗಡೆ ಪಿಂಕ್ ಕಲರು ತೊಗೊಂಡ್ರಿ ಅಲ್ವಾ, ಅದು ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಂದರೆ ನೀವು ನಾಟ್ ಹಾಕಿದ್ದೀವಲ್ಲ ನಾವು ಗಂಟು, ಅದು ಕರೆಕ್ಟು ಬಟ್ಟೆಗೆ ಬರೋ ಹಾಗೆ ಟೈಟಾಗಿ ಎಳ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಬರೀ ಪಿಂಕ್ ದಾರನೇ ಬರ್ತಾ ಹೋಗುತ್ತೆ ಮೇಲ್ಗಡೆ. ಅದಕ್ಕೋಸ್ಕರ ಅಡ್ಜಸ್ಟ್ ಮಾಡ್ಕೊಂಡ ನಂತರ ನಾನು ಆಗ ತೋರಿಸಿದ್ನಲ್ಲ ತೋರು ಬೆರಳನ್ನು, ಅದನ್ನು ನೀವು ಆ 2 ಕಲರಿನ ಮಧ್ಯದಲ್ಲಿ ಇಟ್ಕೊಂಡು ಹೆಬ್ಬೆರಳಲ್ಲಿ ನೀವು ದಾರನ ನೀಡಲಿಗೆ ಕೊಡಬೇಕಾಗಿ ಬರುತ್ತೆ. ಒಂದು ಕಡೆ ಪಿಂಕನ್ನು ಕೊಡಿ, ಈ ಕಡೆಯಿಂದ ಗ್ರೀನನ್ನು ಕೊಡಿ. ನೋಡಿ, ಈ ಥರ 2 ಕಲರು ಕೊಡುವಾಗ ಈ ಥರ ಕೊಡಬೇಕಾಗತ್ತೆ. ಈಗ ನಿಮಗೆ ಒಂದು ಪಿಂಕು ಮತ್ತು ಒಂದು ಗ್ರೀನು ಬರ್ತಾ ಇದೆ ಅಲ್ವಾ, ಹಾಗೆ ಬರುತ್ತೆ ಅದು ಕೂಡ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಒಂದು ಕಲರು ಪಿಂಕು, ಒಂದು ಕಲರು ಗ್ರೀನು, ಈ ಥರ ಕೊಡ್ತಾ ಹೋಗಬೇಕಾಗತ್ತೆ. ಕಲಿಯುವಾಗ ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ, ಆದರೂ ಟ್ರೈ ಮಾಡಿ, ಸ್ಲೋ ಆಗಿ ಟ್ರೈ ಮಾಡಿ. ಓಕೆನಾ? ನಾನು ಮತ್ತೆ ಫ್ರೇಮಿನ ಕೆಳಗಡೆ ಹೇಗೆ ಕೊಡಬೇಕಂತ ಕೂಡ ನಾನು ತೋರಿಸ್ತೀನಿ. ಈಗ ನೋಡಿ, ಈ ಥರ ಬರುತ್ತೆ. ಈಗ ಅದಕ್ಕೆ ಎಣ್ಣೊಟ್ಟು ಹಾಕುವಾಗ ಕೂಡ ನೆಕ್ಸ್ಟ್ ಕಲರನ್ನೇ ನೀವು ಮೇಲ್ಗಡೆ ತರಬೇಕಾಗತ್ತೆ. ಎಣ್ಣೊಟ್ಟು ಹಾಕುವಾಗ ನೆಕ್ಸ್ಟ್ ಕಲರ್ ತಂದು ಮೇಲೆ ಈ ಥರ ಎಣ್ಣೊಟ್ಟು ಹಾಕಿ ಬಿಡಿ. ನೋಡಿ, ಇದು ಮ್ಯಾಜಿಕ್ ಚೈನ್ ಸ್ಟಿಚ್ ಅಂತ ಹೇಳ್ತಾರೆ. ಇದರಲ್ಲಿ ನೀವು ಯಾವುದಾದ್ರೂ ಆಲ್ಫಾಬೆಟ್ ಫಿಲ್ ಮಾಡೋಕ್ಕಿದ್ರೆ, ಅಥವಾ ಸುಮ್ಮನೆ ಏನಾದ್ರು ಡಿಸೈನ್ ಫಿಲ್ ಮಾಡೋಕ್ಕಿದ್ರೆ ಮಾಡ್ಬೋದು. ನೋಡಿ, ನಾನು ಫ್ರೇಮಿನ ಕೆಳಗಡೆ ತೋರಿಸ್ತಾ ಇದ್ದೀನಿ. ನೋಡಿ, ನಾನು ಹಿಡ್ಕೊಂಡು ಒಂದು ದಾರನ ಮೇಲಕ್ಕೆ ತಗೊಂಡೆ. ಮೇಲಕ್ಕೆ ತಗೊಂಡ ನಂತರ ನೋಡಿ, ತೋರು ಬೆರಳನ್ನು ಮಧ್ಯೆ ಇಟ್ಕೊಂಡು ಹೆಬ್ಬೆರಳಲ್ಲಿ ನಾನು ದಾರನ ಸೂಜಿಗೆ ಕೊಡ್ತಾ ಹೋಗ್ತೀನಿ. ಫಸ್ಟು ಆ ಗಂಟು ಇದೆಯಲ್ಲ, ಅದು ಕರೆಕ್ಟ್ ಫ್ರೇಮಿನ ಬಟ್ಟೆ ಇದೆಯಲ್ಲ ಅಲ್ಲಿಗೆ ಬರಬೇಕು. ನೋಡಿ, ಈ ಥರ ನೋಡಿ, ಕರೆಕ್ಟು ಫ್ರೇಮಿಗೆ ಅಂಟ್ಕೊಂಡಿರಬೇಕು ಆ ಗಂಟು. ಆ ಮೇಲ್ಗಡೆ ನೀವು ಚೈನ್ ತಗೊಂಡಿರಬೇಕು, ಆಯಿತಾ? ತಗೊಂಡು ಕೂಡ ಆ ಥರ ಕರೆಕ್ಟ್ ಫಿಟ್ ಮಾಡಿಕೊಂಡು ಈ ಥರ ತೋರು ಬೆರಳನ್ನು ಮಧ್ಯೆ ಇಟ್ಕೊಂಡು ಹೆಬ್ಬೆರಳಲ್ಲಿ ನೀವು ದಾರನ ಕೊಡ್ತಾ ಹೋಗಬೇಕು. ನೋಡಿ, ನಾನು ತೋರು ಬೆರಳಲ್ಲಿ 2 ಡಿವೈಡ್ ಮಾಡ್ಕೊಂಡಿದ್ದೀನಿ, 2 ಕಲರನ್ನು. ಹೆಬ್ಬೆರಳಲ್ಲಿ ನಾನು ಸೂಜಿಗೆ ದಾರನ ಒತ್ತಿ ಕೊಡ್ತಾ ಇದ್ದೀನಿ.
ಗೊತ್ತಾಗ್ತಾ ಇದೆ ಅಂತ ಅಂದ್ಕೊಳ್ತೀನಿ, ನಿಮಗೆ ಅರ್ಥ ಆಗ್ತಾ ಇರಬೇಕು. ನಾನು ಫ್ರೇಮಿನ ಕೆಳಗಡೆ ತೋರಿಸ್ತಾ ಇರೋದು, ಇನ್ನೊಂದು ಸರಿ ಕೂಡ ನಾನು ತೋರಿಸ್ತೀನಿ, ನೋಡ್ಕೊಂಬಿಡಿ. ನೋಡಿ, ನಾನಿದು ಎಣ್ಣೆ ಹಾಕಿ ಕಟ್ ಮಾಡ್ಕೊಳ್ತೀನಿ. ಹೇಳ್ತಾ ಇರೋದು ಅರ್ಥ ಆಗ್ತಾ ಇದೆ ಅಲ್ವಾ? ಮೇಲ್ಗಡೆ ನೀವು ಯಾವ ಒಂದು ಕಲರನ್ನು ತಗೊಳ್ತೀರೋ ಆ ಒಂದು ಕಲರ್ ತಗೊಂಡ ನಂತರ ಆ ಗಂಟು ಕರೆಕ್ಟ್ ಫ್ರೇಮಿನ ಬಟ್ಟೆಗೆ ಅಂಟ್ಕೊಳ್ಳೋ ಹಾಗೆ ಸೆಟ್ ಮಾಡಿಕೊಂಡು ಈ ಕಡೆ 2 ದಾರದ ಪಾರ್ಟಿಷನ್ ಮಾಡೋಕ್ಕೋಸ್ಕರ ತೋರು ಬೆರಳನ್ನು ಮಿಡ್ಲಲ್ಲಿ ಇಟ್ಕೋಬೇಕಾಗತ್ತೆ. ನೋಡಿ, ಈ ಥರ ಕಾಣಿಸ್ತಾ ಇದೆಯಲ್ಲ, ಈ ಥರ ಇಟ್ಕೊಂಡು ನೋಡಿ, ಕಾಣಿಸ್ತಾ ಇದೆ ಅಲ್ವಾ? ನಂತರ ನೀವು ಹೆಬ್ಬೆರಳಲ್ಲಿ ಸೂಜಿಗೆ ಅಂದರೆ ಕ್ರೋಶದ ನೀಡಲ್ಲಿಗೆ ದಾರನ ಕೊಡ್ತಾ ಹೋಗಿ, ಯಾವ ಥರ ಅಂತ ಗೊತ್ತಲ್ಲ, ಕ್ಲಾಕ್ ವೈಸು. ಓಕೆ, ಈ ಥರ ಕೊಡ್ತಾ ಹೋಗಿ. ನೋಡಿ, ನಾನು ಮಧ್ಯದಲ್ಲಿ ಬೆರಳಿಟ್ಕೊಂಡಿದ್ದೀನಿ, ಹೆಬ್ಬೆರಳಲ್ಲಿ ದಾರನ ಹೀಗೆ ಒತ್ತಿ ನೀಡಲ್ನ ತುದಿಯಲ್ಲಿ ಕೊಡ್ತಾ ಇದ್ದೀನಿ ಕೆಳಗಡೆ, ಫ್ರೇಮಿನ ಕೆಳಗಡೆ. ನೋಡಿ, ಮೇಲ್ಗಡೆ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ. ಈಗ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ, ಚೈನ್ ತೊಗೊಂಡು ನೋಡಿ ಅಡ್ಜಸ್ಟ್ ಮಾಡಿಕೊಂಡೆ. ಈಗ ನಾನು ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ, ಸ್ಲೋ ಆಗುತ್ತೆ ಅಂತ. ನಿಮಗೆ ಇಲ್ಲಿ ತೋರಿಸಿದಷ್ಟು ಸುಲಭವಾಗಿ ಇರೋದಿಲ್ಲ, ಕ್ಲಾಸು ಕಷ್ಟ ಇರುತ್ತೆ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸ್ಲೋ ಆಗಿ ಪ್ರಾಕ್ಟೀಸ್ ಮಾಡಿ. ಮ್ಯಾಜಿಕ್ ಚೈನ್ ಸ್ಟಿಚ್ಚು ಸ್ವಲ್ಪ ಕಷ್ಟನೇ, ಕೆಳಗಡೆಯಿಂದ ದಾರ ಕೊಡುವಾಗ ಕನ್ಫ್ಯೂಸ್ ಆಗುತ್ತೆ ನಿಮಗೆ. ಪಿಂಕ್ ಕೊಡುವಾಗ ಗ್ರೀನ್ ಕೊಡುವಾಗ ಪಿಂಕು ಹೆಚ್ಚು ಕಮ್ಮಿ ಆಗ್ಬೋದು. ಆದರೂ ಕೂಡ ಪರವಾಗಿಲ್ಲ, ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ಪ್ರಾಕ್ಟೀಸ್ ಅಂತೂ ಮಾಡ್ಕೊಳ್ಳಿ. ನೋಡಿ, ಈ ಥರ ಇದು ಕೂಡ ಆರಿ ವರ್ಕಲ್ಲಿ ಒಂದು ಚೈನ್ ಸ್ಟಿಚ್ಚು. ಇದಕ್ಕೆ ಮ್ಯಾಜಿಕ್ ಚೈನ್ ಸ್ಟಿಚ್ ಅಂತ ಹೇಳ್ತಾರೆ. ಓಕೆ, ನಾನು ಹೇಗೆ ತೋರಿಸ್ದೆ ಹಾಗೆಯೇ ಪ್ರಾಕ್ಟೀಸ್ ಮಾಡಿ. ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ, ತುಂಬಾ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸ್ವಲ್ಪ ಪ್ರಾಕ್ಟೀಸ್ ಮಾಡಿದರೆ ಬರುತ್ತೆ, ಏನು ತಲೆ ಕೆಡಿಸ್ಕೊಬೇಡಿ, ಆರಾಮಾಗಿ ಪ್ರಾಕ್ಟೀಸ್ ಮಾಡಿ. ಯಾವುದು ಕೂಡ ಕಷ್ಟ ಆಗೋದಿಲ್ಲ ಪ್ರಾಕ್ಟೀಸ್ ಮಾಡೋದ್ರಿಂದ. ಓಕೆನಾ? ನೀವು ಬೇಕಿದ್ದರೆ ನಿಮ್ಮ ಹೆಸರಿದು ಇನ್ಷಿಯಲ್ ಇದೆಯಲ್ಲ, ಆಲ್ಫಾಬೆಟ್ಟು, ಅದು ಯಾವುದಾದ್ರೂ ಬರ್ಕೊಂಡು ಅದ್ರ ಮೇಲೂ ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈ ಥರ ಚೈನ್ ಸ್ಟಿಚ್ ಹಾಕಿದ ನಂತರ ಅದಕ್ಕೆ ಬಾರ್ಡ್ರಿಗೆ ಆ ಕಡೆ ಈ ಕಡೆ ಝರಿ ಥ್ರೆಡ್ಡಲ್ಲಿ ಚೈನ್ ಕೊಟ್ಟು ಕೂಡ ನೀವು ಫಿನಿಶಿಂಗ್ ಕೊಟ್ಕೋಬೋದು. ಓಕೆ, ಇನ್ನು ನನ್ನ ಸಿಲ್ಕ್ ಥ್ರೆಡ್ ಕ್ಲಾಸಸ್ ಎಲ್ಲ ಮುಗೀತು. ಇನ್ನೇನಿದ್ರು ನಾನು ಮಿರರ್ ವರ್ಕ್ ಸ್ಟಾರ್ಟ್ ಮಾಡ್ತೀನಿ. ಎಲ್ಲ ನನಗೆ ಕೇಳ್ತಾ ಇದ್ರು, ಬುಲ್ಲೇನ್ ರೋಸ್ ಫ್ಲವರ್ ಹಾಕೋದಿದೆಯಲ್ಲ, ಬುಲ್ಲೇನ್ ಫ್ಲವರ್, ಅದೊಂದು ಹೇಗೆ ಅಂತ ತೋರಿಸ್ಕೊಡಿ ಅಂತ ಹೇಳ್ತಾಯಿದ್ರು. ಅದೊಂದು ಕ್ಲಾಸ್ ಕೊಟ್ಟು ಆ ನಂತರ ನಾನು ನಿಮಗೆ ಮಿರರ್ ವರ್ಕನ್ನು ಸ್ಟಾರ್ಟ್ ಮಾಡ್ತೀನಿ. ಆಮೇಲೆ ಬೀಡ್ ವರ್ಕು, ಅಲ್ಲಿಗೆ ನನ್ನ ಬೇಸಿಕ್ ಕ್ಲಾಸು ಕಂಪ್ಲೀಟ್ ಆಗುತ್ತೆ. ಓಕೆ, ಆಮೇಲೆ ಅಡ್ವಾನ್ಸ್ ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಹೇಗೆ ಬಂದಿದೆ ನೋಡಿ. ಮನೆಯಲ್ಲಿ ಒಂದು 2 ಅವರ್ ಆದರೂ ಪ್ರಾಕ್ಟೀಸ್ ಮಾಡಿ. ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿದೇ ಹೋಗಬೇಡಿ. ಈ ಥರ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.